ನಾನಿದೆ. ಎಲ್ಲಿರುವೆ ತಂದೆ? ಬೇಗ ಬಂದು ನನ್ನನ್ನು ಕಾಪಾಡಬಾರದೇನು? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರಲ್ಲ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ದ್ರೌಪದಿಯಳಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕಾದರೂ ಸೃಷ್ಟಿಸಿದೆ ದೇವ. ಶಿಕ್ಷಿಸುವೆ ಮದಾಂಧರ, ಶಿಕ್ಷಿಸುವೆ ಮದಾಂಧರ, ದಗ್ಧಳಾಗದ ಚಿಂತೆಯ ಬಿಡಲಿ. ಏಕೆ ರೋಧಿಪೆ ತರುಣಿ ಮಣಿಯೋನಿ? ಏಕೆ ರೋಧಿಪೆ? ಏಕೆ ರೋಧಿಪೆ? ಏಕೆ ರೋಧಿಪೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಅಬ್ಬಬ್ಬಬ್ಬಾ, ಪತ್ನಿಯನ್ನು ಜೂಜಿನಲ್ಲಿ ಪಡಮಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೆ ಆಹಾಹಾ, ಎಂತಹ ಪತಿಗಳಪ್ಪ. ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಮೂರ್ಖ ಪತಿಗಳನ್ನು. ಪಾಂಚಾಲಿ, ಅಣ್ಣನ ವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವುದರಗೆ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿತು. ಅದರಲ್ಲಿ ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ತಿಳಿಸುವೆಯಾ? ಹೇಳುವೆನು ಪ್ರಾಣೇಶ್ವರ, ಆದರೆ ಅದರಿಂದ ಆಗುವ ಫಲವಾದರೇನು? ಎಷ್ಟೇ ಆದ್ರೂ ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ ಸ್ವಾಮಿ. ಇಂದು ಅಸ್ತಿನಾಂಬಿಗೆ ದೇವಿಯ ದರ್ಶನವನ್ನು ಪಡೆಯಲು ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನ ಧರ್ಮ ಪತ್ನಿಯಾದ ಭಾನುಮತಿಯು ಸಹ ಅಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿದ್ದು ಸಿನಕ್ಕು, ಇನ್ನೇನು ಸಂಧಿಯಾಗುವುದು? ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯೇನೇ ಎಂದು ನನ್ನನ್ನು ಅಪಹಾಸ್ಯ ಮಾಡಿದಳು ಪ್ರಾಣೇಶ್ವರ. ಪಾಂಚಾಲಿ, ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವೂ ನಿಜವಾಗಿತ್ತು. ಯಾರು ಯಾರು ಆ ರಾಯಭಾರಕ್ಕೆ ಹೋದವರು? ಮತ್ತಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಕೃಷ್ಣ ಕೃಷ್ಣನು ಗೋಪಿಕಾಂಗರ ವಿಲಾಸ ವಿಪ್ರಗಳಲ್ಲಿ ಮಗ್ನನಾಗಿರುವ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನನಗೀಗ ಭಾಗಬಹುದೆಂದು ತಿಳಿದಿದ್ದೆ. ಅದರಲ್ಲಿ ಆ ಭಾನುಮತಿಗೆ ನೀನು ಏನಂತ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುನು ಪ್ರಾಣ. ಏನೆಂಬುದಾಗಿ? ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಪಾಂಚಾಲಿ,
ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ನೀರ ನೀರು ಕಾದರ ಬಾ ಪಾಂಚಾಲಿ. ಇಂತಹ ಸಮಯದಲ್ಲಿ ಈ ಭೀಮನ ತಡೆಯೆಂಬ ಸಿಂಹಾಸನ ಏರಿ ಕ್ಷಣಕಾಲ ಕುಳಿತುಕೋ. ಪ್ರಾಣೇಶ್ವರ ಪಾಂಚಾಲಿ ಸ್ವಾಮಿ. ಆಹಾ, ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಮನ ಪ್ರೀತಿಯ ಪ್ರೇಯಸಿ ನೀನೆ, ಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಶಪಥವನ್ನು ಮರೆತಿರುವೇನೆ. ಮರೆಯುವ ಹಾಗಿಲ್ಲ ಪ್ರಾಣೇಶ್ವರ. ಸಮಯ ಪರಿಭವನ ಮರೆತಿರುವೆ, ಕೈದ ಶಪಥವನ್ನು ಮರೆತಿರುವೆ, ಚಿಂತಿತ ಏಕೆ ಧ್ರುಪದ ಕುವರಿಗೆ, ಚಿಂತಿತ ಏಕೆ ಧ್ರುಪದ ಕುವರಿಗೆ, ನೆಚ್ಚಿನ ಮುಡಿಯನ್ನು ಕಟ್ಟಿಸುವೆನು ಬಾ, ನೆಚ್ಚಿನ ಮುಡಿಯನ್ನು ಕಟ್ಟಿಸುವೆನು ಬಾ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಸ್ವಾಮಿ. ದೇವ ಆಹಾ, ಮಾಧವ ಮುರಿದು ಕುರುವಂಶವನೇ ನಾಶವಗೈವೆ, ಹೌದೇ ಪ್ರಾಣೇಶ್ವರ. ಆಹಾ, ಕುರುಕುಲಾದ ಮರ ಮಾಧವ ಮುರಿದು ಕುರುವಂಶವನೇ ನಾಶವಗೈವೆ, ತುರುಳದು ಶಾಸನ ಮಾಡಲನು ಬಗೆದು, ತುರುಳದು ಶಾಸನ ಮಾಡಲನು ಬಗೆದು, ನೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ, ನೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಎನ್ನ ಜಾಣೆ ಮನ ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಾಣೇಶ್ವರ ಸ್ವಾಮಿ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮದೆಯ ಮನಕ್ಕೆ ನಲಿಸದು ರಾಮ. ಭ್ರಮದೆಯ ಮನಕ್ಕೆ ನಲಿಸದು ರಾಮ. ಸಮಯವಿದೆ
ನಾನು ಹೇಳುತ್ತಿರುವುದು ನಿಮಗೆ ಅರಿವಾಗುತ್ತಿದೆಯೇ? ಆಗುತ್ತೆ. ಖಂಡಿತವಾಗಿಯೂ ಖಂಡಿತ. ಚೆಲ್ಲುತ್ತ ಸೇರುವೆ ಸ್ವಾಮಿ, ಪ್ರಿಯೆ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನೆ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮದಯ ಮಾನಕ್ಕೆ ಗರಿರಗುರ. ಭ್ರಮದಯ ಮಾನಕ್ಕೆ ಗರಿರಗುರ. ಸಮಯವಿದೆ. ಪ್ರಾಣೇಶ್ವರ, ಪ್ರಿಯೆ, ನೆನಪಿದೆಯೇ ಎಂದು ನಿನ್ನ ಈ ನನ್ನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದ್ದೀರಿ? ನೆನಪಿದೆಯೇ ದೇವ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತನಲ್ಲ ಈ ಪ್ರಚಂಡ ಭೀಮ. ಆಹಾಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ. ಪಾಂಚಾಲಿ, ಏಕೆ ಚಿಂತಿಪೆ ದ್ರೌಪದ ನಂದಿನಿ. ಪ್ರಿಯ, ಏಕೆ ಚಿಂತಿಪೆ ದ್ರೌಪದ ನಂದಿನಿ. ದುಗುಡ ಬಿಡು ಅಭಯ ಕೊಡು ಕಮಲ ಗಂಧಿನಿ. ಪ್ರಿಯ, ಏಕೆ ಚಿಂತಿಪೆ ದ್ರೌಪದ ನಂದಿನಿ. ಪುರದಿ ದೊರಳ ಕುರಪತಿಯ ಕೊಡೆ ಮುರಿದು ಮುದಪಡುವೆ. ಪುರದಿ ದೊರಳ ಕುರಪತಿಯ ಕೊಡೆ ಮುರಿದು ಮುದಪ ಅವನನು ಜನ ಕರುಳನು ಭಗದು ಬಿಡುವ ರಣದಳು. ಅವನನು ಜನ ಕರುಳನು ಭಗದು ಬಿಡುವ ರಣದಳು. ಎದಮಟ್ಟಿ ಪುಡಿಗುಟ್ಟಿ, ಎದಮಟ್ಟಿ ಪುಡಿಗುಟ್ಟಿ ವೈಭವದಿ ಕರೆಯುವೆ. ಎದಮಟ್ಟಿ ಪುಡಿಗುಟ್ಟಿ ವೈಭವದಿ ಕರೆಯುವೆ. ಏಕ ಚಿಂತಿಪೆ ದ್ರೌಪದ ನಂದಿನಿ. ಮುಗುಳ ಬಿಡು ಅಭಯ ಕೊಡು ಕಮಲ ಗಂಧಿನಿ. ಪ್ರಿಯೆ, ಅವನ ಜನ ಕರುಳನು ಭಗದು ಬಿಡುವ ರಣದಳು. ಪಾಂಚಾಲಿ, ಅವನನು ಜನ ಕರುಳನು ಭಗದು ಬಿಡುವ ರಣದಳು. ಎದಮಟ್ಟಿ ಪುಡಿಗುಟ್ಟಿ, ಎದಮಟ್ಟಿ ಪುಡಿಗುಟ್ಟಿ ವೈಭವದಿ ಕರೆಯುವೆ. ಎದಮಟ್ಟಿ ಪುಡಿಗುಟ್ಟಿ ವೈಭವದಿ ಕರೆಯುವೆ. ಏಕೆ ಚಿಂತಿಪೆ ದ್ರೌಪದ ನಂದಿನಿ. ದುಗುಡ ಬಿಡು ಅಭಯ ಕೊಡು ಕಮಲ ಗಂಧಿನಿ. ಪ್ರಿಯ, ಏಕೆ ಚಿಂತಿಪೆ ದ್ರೌಪದ ನಂದಿನಿ. ಏಕೆ ಚಿಂತಿಪೆ, ಏಕೆ ಚಿಂತಿಪೆ ದ್ರೌಪದ ನಂದಿನಿ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಸಂಧಿಯ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮ ಪ್ರಾಣ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಅಣ್ಣ ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನಿಂದಲೇ ಹೊರತು ಮತ್ತಾರು ಶಕ್ತರಲ್ಲಣ್ಣ. ಅರ್ಜುನ, ಅಣ್ಣ, ಈ ಬಾರಿಯ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತದೆ. ಅಗ್ರಜ, ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅಗ್ರಜ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನಮಗೆ ದುಸ್ಸಾಹಸವಾಗಿದೆ. ಅರ್ಜುನ, ಅಗ್ರಜ, ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಯಾರಲ್ಲಿಯೂ ಕೋಪವಿಲ್ಲ ಅಣ್ಣ. ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಸಮ್ಮುಖದಲ್ಲಿ
ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದು ಅದನ್ನು ಈಗಲೇ ಹೇಳಿಬಿಡುವನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ನಕುಲ ಸಹದೇವರು ಈ ಅರ್ಜುನನ್ನು ಅನುಮೋದಿಸಬಹುದು, ಆ ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವರು. ದರಿದ್ರ ಮನೆ ಭಿಕ್ಷುಕರಂತೆ ಕಂಡ ಮನೆಯವರ ಬಾಗಿಲಲ್ಲಿ ಸಂಧಿ ಆಚರಣೆ ಮಾಡಲು ಆ ಪಾಂಡು ರಾಜೇಂದ್ರ ನಮ್ಮನ್ನ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಕಡೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಈ ಅರ್ಜುನ ಸಹಾಯವನ್ನಾಗಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ. ಅಗ್ರಜ, ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ಅಣ್ಣ, ಕೋಪ ಮಾಡಬೇಡಣ್ಣ. ಧರ್ಮರಾಯನು ನಮಗಿಂತಲೂ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡುವುದು ಅನುಚಿತ. ಪಾಂಚಾಲಿ, ಸಮಾಚಾರವೇನು? ಇದಕ್ಕೆ ನೀನೇನು ಹೇಳುವೆ? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಏನೇ ಕೋಲಾಹಲ? ಅರ್ಜುನ, ನಾನಿಲ್ಲಿರುವುದು ಉಚಿತವಲ್ಲ. ಈ ಸಂಧ್ಯಾ ಫಲಾನುಭವ ಕೇಳದ್ರಿಂದ ನನಗಾವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಅದು ಯದುಪತಿಯು ನಮ್ಮನ್ನು ನೋಡುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ಸಂಧಿ ಸಮಾಚಾರವನ್ನು ತಿಳಿದು ನಂತರ ನೀವು ಇಷ್ಟದಂತೆ ಮಾಡುವಿರಿ. ವಾಸುದೇವ, ಈ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗಿ ಧರ್ಮನಂದನರೇ. ಅಣ್ಣ, ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗಿ ಧರ್ಮನಂದನರೇ. ಕೃಷ್ಣ, ಕನ್ನಡದ ನಮಸ್ಕಾರ. ಮಾಧವ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣದಾನವ. ಕರುಣಾನಿಧಿ ಮಾಧವ,
ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ಸಮಾಚಾರವೂ ನಡೆಯುತ್ತಷ್ಟೇ ಪರಮಾತ್ಮ. ಓಹೋ, ನಡೆಯಿತು. ಪಾಂಚಾಲಿ, ನನಗಿಲ್ಲಿರುವುದು ಸಾಧ್ಯವಿಲ್ಲ. ನಿಮ್ಮಣ್ಣನ ಮಾತು ಮುಗಿದರಲ್ಲೇ ನನ್ನ ತಾಳ್ಮೆಯು ಮುಗಿಯುವುದು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಅಣ್ಣನ ಮಾತು ಮುಗಿಯಲಿ, ನಂತರ ನಿಮ್ಮ ಇಷ್ಟದಂತೆ ಮಾಡುವಿರಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಪಾಂಚಾಲಿ, ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನೋ ಆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಪತಿ. ನಿನ್ನ ಸಮಸ್ಯೆ ಮಾತಾಡೋದಕ್ಕೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಮನಸ್ಸಿನ ಅಭಿಪ್ರಾಯ. ಅಜ್ಞಾತವಾಸ ನೆಪದಲ್ಲಿ ಈ ಅರ್ಜುನನ ಬೆಳೆತೊಟ್ಟಲು, ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬೆಳೆತೊಡಿಸಲು ಅವನು ಯಾದವರ್ಗಿಣಿ. ಈ ಪಾಂಡುಪುತ್ರರ ಮೇಲೆ ನೀವೇಕೆ ಇಷ್ಟು ಆಕ್ರೋಶ? ನಿನಗೇಕೆ ಭೀಮಸೇನ ಇಷ್ಟೊಂದು ಅಸಹನೆ? ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿನ ಸಂಬಂಧಪಟ್ಟ ವಿಚಾರ. ಕೃಷ್ಣ, ಈ ಸ್ವಾಭಿಮಾನ ಸಂಧಾನ ನಡುವೆ ಈ ಪ್ರಚಂಡ ಭೀಮನ ಎಂತ ಸಂಬಂಧ ಇರುವುದಯ್ಯ? ನಿನಗೆ ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ವಾಸುದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ನನಗೆ ಇಲ್ಲಿ ಕೆಲಸವಿಲ್ಲ. ನಾನಿನ್ನು ಹೊರಡುವನ ಸೋದರರೇ. ಈ ಸಂಧ್ಯಾ ಫಲಾನುಭವ ಕೇಳದ್ರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಯಾಜ್ಞ ಸೇನೆ ಕೇಳೈ ಕೃಪದ ಸುತೆ. ಕೃಷ್ಣ, ಕೇಳೈ ಕೃಪದ ಸುತೆ, ಸತಿಕೃತೆ ಎನ್ನ ಮನೋಚಾರಿತೆ. ಯಾಜ್ಞ ಸೇನೆ ಸತಿಕೃತೆ ಎನ್ನ ಮನೋಚಾರಿತೆ. ಕೇಳೈ ಕೃಪದ ಸುತೆ, ಕೇಳೈ ಈ ಕೃಪದ ಸುತೆ. ಪಡ ಪಡ ಹಿಡಿದನು ಪಡ ಕೌರವನ. ಕೃಷ್ಣ, ಪಡ ಪಡ ಹಿಡಿದನು ಪಡ ಕೌರವನ್. ತೊಡೆಯನು ಮುರಿಯುವ ಕಥೆಯಲಿನ, ತೊಡೆಯನು ಮುರಿಯುವ ಕಥೆಯಲಿನ. ಬಡ ದುಶಾಸನ ಹೊಡಲನು ಸಿಗಿದು ಹೋಲ್ಚಲು. ಬಡ ದುಶಾಸನ ಹೊಡಲನು ಸಿಗಿದು ಗಿಡದಲ್ಲಿ ರಕುತಲಿ ನುಡಿ ಕಟ್ಟಿಸುವೆ. ಗಿಡದಲ್ಲಿ ರಕುತಲಿ ನುಡಿ ಕಟ್ಟಿಸುವೆ. ಕೇಳೆ ಕೃಪದ ಸುತೆ, ಸತಿಯುತ ಎನ್ನ ಮನೋಚಾರಿಕೆ. ಸತಿಯುತ ಎನ್ನ ಮನೋಚಾರಿಕೆ. ಕೇಳೆ ಕೃಪದ ಸುತೆ, ಕೇಳೆ ಕೃಪದ ಸುತೆ, ಕೇಳೆ ಈ ಕೃಪದ ಸುತೆ. ನಿರಾಶರಾಗ ಬೇಡ ಪಾಂಚಾಲಿ, ನಿರಾಶರಾಗಬೇಡ. ಈ ಪ್ರಚಂಡ ಭೀಮ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಹಬ್ಬ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಈ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವುದೆಲ್ಲವನ್ನೂ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿ. ಏನು? ದುರ್ಯೋಧನ ಸಂದೇಶವೇ? ಕೃಷ್ಣ, ಹಾಗಾದರೆ ಅದು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೈಯನ್ನು ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಯಾಕೆ ಈ ಪ್ರಯಾಸ ಕೃಷ್ಣ? ನಿನ್ನನ್ನು ಕಂಡರೆ ನನಗೂ ಭಯವಾಗುವುದು ಭೀಮಸೇನ. ನನ್ನನ್ನು ಕಂಡರೆ ಈ ಕೃಷ್ಣನಿಗೂ ಭಯ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ.
ಅದು ಹೋಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಬಿಡಯ್ಯ ಆ? ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿಟ್ಟುಕೋ. ಯಾಜ್ಞಸೇನಿ, ಅಣ್ಣ, ಸ್ವಲ್ಪ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದಂತೆ ಅಣ್ಣ. ತಗೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಕಟ್ಟು. ಅಣ್ಣ, ಇದೇನು ಪರಿಹಾಸ್ಯವೇನು? ಇದು ಪರ್ಯಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿ ಕಟ್ಟುವುದರಲ್ಲಿ ಬಹಳ ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಹಾಗೆ ಆಗಲಿ ಅಣ್ಣ. ನಮೋ ತ್ರಿಭುವನ ನಾಯಕನೇ. ಅಣ್ಣ, ನಮೋ ತ್ರಿಭುವನ ನಾಯಕನೇ, ವನನೃಪಲೋಚನ ಶ್ರೀಹರಿಯೇ. ವೇಗವನಾಧರಿಸಿ ವಾಸುದೇವನೇ.
ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಎಲ್ಲರೂ ನನ್ನ ಮಾತನ್ನು ಕೇಳಿ. ಭೀಮನನ್ನು ಬಂಧಿಸಲಿರುವ ಹಗ್ಗವು ಈ ದಿನ ನನಗೆ ರಾಜ್ಯಸಭೆಯಲ್ಲಿ ಅಂಗಾಂಗವನ್ನು ಬಂಧಿಸಲು ಅನುವಾಗಿತ್ತು. ಯಾರು ಪರಮಾತ್ಮ ಆ ಕೃತ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು ಕೃಷ್ಣ? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಎಸಗಿದನು. ಅವರಿಗಲ್ಲದೆ ಇಂಥ ಕಾರ್ಯವು ಮತ್ತಾರಿಗೆ ಭೀಮಸೇನ? ಯಾಜ್ಞಸೇನಿ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯವಾರಿಯನ್ನು ಆ ಕೊಂದಿ ಕೌರವನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಜಗವಂದಿತ ಭಕ್ತ ಭಜಿಪ ಭಕ್ತರ ಮೇಲೆ ಎನ್ನೋಳು ದಯೆ ಇಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ವಸುದೇವ, ಸಂಸಾರಿಗಳು ನಾವು ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾವು ಈ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆವು. ನುಡಿದ ಕೌರವನು ಹಿಡಿಂಬ ಪತಿಯ ಕೇಳೋ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯ ಕೇಳೋ. ಕಡೆಗೂ ಯುದ್ಧವಾಗಲುವೆ ಕೊಡೆ ನಾನಿನ ರಾಜ್ಯವ. ಕಡೆಗೂ ಯುದ್ಧವಾಗಲುವೆ ಕೊಡೆ ನಾನು ರಾಜ್ಯವ. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಕೊಡುವೆನು ರಾಜ್ಯವ ನಾನು,
ಮಡಿದಾಗ ಎಲ್ಲ ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ ಪುಟ ನುಡಿದ ಕೌರವನು ಹಿಡಿಂಬ ಪತಿಯ ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ದುರ್ಯೋಧನನು ಸಂಧಾನಕ್ಕಾಗಿ ಕೊಟ್ಟ ಉತ್ತರವನ್ನು ಹೇಳುವೆ ಕೇಳಿ. ಅವನು ಐದು ಮಾರು ಭೂಮಿಯನ್ನು ಕೊಡಲು ಅವನು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುತ್ತಾದರೆ ಅದು ರಣಾಂಗಣದಲ್ಲಿ, ವೀರರತಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ಅರ್ಜುನ, ಅಣ್ಣ. ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ. ನೀನೆಲ್ಲಿ ಬಿಡಿಸುವೆ? ನೀನು ಬೃಹನ್ನಳೆ. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನು ಧರ್ಮದ ಗೊಡ್ಡು. ಕೃಷ್ಣ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನು ಕಪಟ ನಾಟಕದ ಸೂತ್ರಧಾರಿ. ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆ. ಎಲ್ಲಿ ನನ್ನ ಕತೆ? ಕೃಷ್ಣ, ಬಲಶೂಲನೆಯ ಕುಲ ಹೇಡಿಗಳನ್ನು ಎಳಕೊಂಡು ರಣದಾಹ ವಿಧಿಸಿಕೊಡುವೆ. ಕೃಷ್ಣ, ಬಲಶೂಲನೆಯ ಕುಲ ಹೇಡಿಗಳನ್ನು ಎಳಕೊಂಡು ರಣದಾಹ ವಿಧಿಸಿಕೊಡುವೆ. ಕೃಷ್ಣ, ಪಾಂಡವರ ರಸೆಯ ದುರ್ಭವ ಮುಟ್ಟಿದ ಸಣ್ಣ ಕೌರವನ ಗುಂಡಿಗೆ ಸೇರಿ. ಕೃಷ್ಣ, ಪಾಂಡವರ ರಸೆಯ ದುರ್ಭವ ಮುಟ್ಟಿದ ಸಣ್ಣ ಕೌರವನ ಗುಂಡಿಗೆ ಕಡ್ಡ ಎಲುಬುಗಳ ತುಂಡರಿಸಿ ರಣಚಂಡಿ ಗೌತಣವರ ಕೊಡುವೆ. ಕಡ್ಡ ಎಲುಬುಗಳ ತುಂಡರಿಸಿ ರಣಚಂಡಿ ಗೌತಣವರ ಕೊಡುವೆ. ಆರ್ಭಡಿಸ ಕಾರ್ಮೋಡದನ್ವಯ ಆರ್ಭಡಿಸಿ. ಕೃಷ್ಣ, ಆರ್ಭಡಿಸ ಕಾರ್ಮೋಡದನ್ವಯ ಆರ್ಭಡಿಸಿ. ಈ ಮನಗದಯ ಪ್ರಚಂಡ ವಿಜಯ ತೋರ್ಪಡಿಸಿ. ಕೃಷ್ಣ, ಆರ್ಭಡಿಸ ಕಾರ್ಮೋಡದನ್ವಯ ಆರ್ಭಡಿಸಿ. ಈ ಮನಗದಯ ಪ್ರಚಂಡ ವಿಜಯ ತೋರ್ಪಡಿಸಿ. ದರ್ಪಿತ ಗುರುವ ಕಾಲ್ಗಳ ಬಿಡಿದು. ಕೃಷ್ಣ, ದರ್ಪಿತ ಗುರುಗಳ ಕಾಲ್ಗಳ ಬಿಡಿದು ಗಿರಗಿರ ತಿರುಗಿಸಿ ನೆಲ ಕಪ್ಪಳಿಸುವೆ. ಕೃಷ್ಣ, ಬಲಶೂಲ ಕೈ ಕುಲ ಹೇಡಿಗಳನ್ನು ಎಳೆದಂದು ನನಗೆ ಎಳೆಗಳನ್ನು ಕೆಳಗೆ ರಣದಾಹ ವಿಧಿಸಿಕೊಳ್ಳುವೆ. ಕೃಷ್ಣ, ಎಲ್ಲರೂ ಕೇಳಿ ನನ್ನ ಶಬ್ದ. ಆ ದಿನ ದುರ್ಯೋಧನ ಒಡ್ಡಾರದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪ್ರಭಾವದಿ ನಿಮಗೆ ಮುಟ್ಟಿದಾಗ ಆ ದುಶ್ಶಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ರಾಜನೊಂದಿಗೆ ಎದುರು ನಾನು ಪ್ರತಿಜ್ಞೆಯನ್ನು ಮಾಡಿದೆ. ಈ ದಿನ ಯುದ್ಧ ಪ್ರಾರಂಭವಾಗುವ ಮೊದಲು ಪುನಃ ಮಾಡುವೆನು. ನಾನು ವಾಯುದೇವರಂಶದಿಂದ ಜನಿಸಿದ್ದ ನಿಜವಾದರೆ, ನನ್ನ ತಾಯಿ ಕುಂತಿದೇವಿಯ ಸ್ತನಪಾನ ಮಾಡಿದ ಸತ್ಯವಾದರೆ, ನಾಳೆ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ನಾಶ ಮಾಡಿ ಆ ದುರ್ಲಭ ದುಶ್ಶಾಸನದ ವಕ್ಷ ಶಿರವನ್ನು ಬಗೆದು ಈ ರಾಜನೊಂದಿನ ನಿರ್ವಹಣೆಯನ್ನು ಕಟ್ಟಿಸುವೆನು. ಆ ದುರ್ಲಭ ದುರ್ಯೋಧನ ರಾಜ ಕಿರೀಟವನ್ನು ನನ್ನ ಎಡಗಾಲಲ್ಲಿ ಒಂದು ಪುಡಿ ಮಾಡಿ ಅವನ ತೊಡೆಯನ್ನು ಈ ನನ್ನ ಗದಾಂಡದಿಂದ ಮುರಿಯದೆ ಹೋದರೆ ಕೃಷ್ಣ ನನಗೆ ಅತಿ ಭಯಂಕರವಾದ ನರಕ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕೃಷ್ಣ, ಕಾರ್ಗೋಳ ಗುಡುಗಿ ಗುಡುಗಿ ನಡಗು ಈ ಭೂಮಿ ನಡಗಿದು ಒಕ್ಕಿದ ರಭಸಕ್ಕೆ ಸಪ್ತ ಸಾಗರ ಮೋರ್ಕರೆಯಲೇ. ಕೃಷ್ಣ, ಆ
ನಡುಗಿ ಈ ಭೂಮಿ ನಡುಗಿ ನಡುಗಿದೆ ಹುಟ್ಟಿದ ರಭಸಕ್ಕೆ ಸಪ್ತ ಸಾಗ ಬೋರ್ಗರೆಯಲೇ ಗುರುವರ ಶಿರವ ಕಡೆಯದ ಬಿಡವೆ ಕೃಷ್ಣ ಗುರುವರ ಶಿರವ ಕಡೆಯದ ಬಿಡ ಧರಣಿ ಗ್ರಂಥದಲ್ಲಿ ಮೊಳಗಿ ಪ್ರವಿಜವ ಧರಣಿ ಗ್ರಂಥದಲ್ಲಿ ಮೊಳಗಿ ಪ್ರವಿಜವ ಗುರುಕುಲವ ಕೆಡವುವೆನು ಕೃಷ್ಣ ಗುರುಕುಲವ ಕೆಡವುವೆನು ಅರುಣ ಕೌರವನ ಪರಿಪರೆಯುವುದರೆ ಕೃಷ್ಣ ಅರುಣ ಕೌರವನ ಪರಿಪರೆಯುವುದು ಯಾರು ಮೋಡ ಗುಡುಗಿ ಗುಡುಗಿದರು ಈ ಭೂಮಿ ನಡುಗಿ ನಡುಗಿದರು ಹುಟ್ಟಿದ ರಭಸಕ್ಕೆ ಸಪ್ತ ಸಾಗಿ